ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु अवतु वक्तारम् ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಪುಷ್ಯಮಾಸದ ಶುದ್ಧ ದ್ವಾದಶಿ ಪಾರಣೆಯನ್ನು ಮಾಡುವಂತಹ ದಿನ, ನೆನ್ನೆಯ ದಿನ ಸಂಪೂರ್ಣ ಉಪವಾಸ ಏಕಾದಶಿ ವ್ರತ, ವೈಕುಂಠ ಏಕಾದಶಿ. ಇಂದು ಮಂದವಾಸರ ಶನಿವಾರ, ಪುಷ್ಯ ಶುದ್ಧ ದ್ವಾದಶಿ, ಜನವರಿ ತಿಂಗಳ 11ನೆಯ ತಾರೀಕು 2025ನೆಯ ಇಸವಿ. ಶ್ರೇಷ್ಠವಾದಂತಹ ಈ ಶನಿವಾರದೊಂದು ಮಾಯಾ ಪಂಚಕಂ, ಆಚಾರ್ಯ ಶಂಕರರ ಒಂದು ಅತ್ಯಂತ ಸೊಗಸಾದಂತಹ ಒಂದು ಕೃತಿ. ಮಾಯೆಯನ್ನು ಯಾವ ರೀತಿಯಲ್ಲಿ ನಾವು ದಾಟಬಹುದು, ಮಾಯೆಯನ್ನು ದಾಟಿಸುವುದು ಎಷ್ಟು ಕಷ್ಟ ಸಾಧ್ಯ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಮಾಯಾ ಪಂಚಕಂ ಈ 5 ಶ್ಲೋಕದಲ್ಲಿ ಮಾಯೆಯ ಬಗ್ಗೆ ವಿವರಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಮಾಯಾ ಪಂಚಕಂ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ನಿರುಪಮ ನಿತ್ಯ ನಿರಂಶಕೇಪ್ಯಖಂಡೇ ಮಯಿ ಚಿತಿ ಸರ್ವ ವಿಕಲ್ಪನಾದಿಶೂನ್ಯೇ घटयति जगदीश जीवभेदम् स्वघटित घटना पटीयसी माया स्वघटित घटना पटीयसी माया श्रुतिशत श्रुतिशत निगमान्त शोधकान्यपः श्रुतिशत निगमान्त शोधकानप्यः धनादिनिदर्शनेन सद्यः कलुषयते चतुष्पदाद्यभिन्नान् त्वघटित घटना पटीयसी माया सुखचिदखण्ड विबोधमद्वितीयम् वियदनलादि विनिर्मिते नियोज्य भ्रमयति भवसागरे नितान्तम् त्वघटित घटना पटीयसी माया अपगत गुणवर्ण जाति भेदे सुखचिति विप्रविडाद्यहङ्कृतिञ्च स्फुटयति सुतदारगेहमोहम् त्वघटित घटना पटीयसी माया विधि हरिहर भेदमप्यगम्य
खण्डे बत विरचय्य बुधानपि प्रकामम् भ्रमयति हरिहर विभेद भावान् स्वघटित घटना पटीयसीमाय स्वघटित घटना पटीयसीमाय तु अघटित घटना पटीयसीमाय इति मायापञ्चकं ಸಂಪೂರ್ಣಂ. ಒಂದು ಸುಂದರವಾದ ಶ್ರೀರಾಮ ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದಿ ಮೇಲೆ ಹಂಚಿಕೊಂಡಿದ್ದೇವೆ. ಇದು ಪುರಂದರದಾಸರ ರಚನೆ. ಪುರಂದರ ವಿಠಲನ ಪುರಂದರದಾಸರ ಒಂದು ರಚನೆ. ಈ ಸುಂದರವಾದ ದೇವರ ನಾಮವನ್ನು ಹಾಡೋಣ. ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ರಾಮನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಶ್ರೀರಾಮನಾಮವ ನುಡಿ ನುಡಿ ಗುರುಗಳ ಚರಣವ ಹಿಡಿ ಹಿಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ ಗುರುಗಳ ಚರಣವ ಹಿಡಿ ಹಿಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ ಕರೆ ಕರೆ ಭವ ಪಾಶ ಕಡಿ ಕಡಿ ಕರೆ ಕರೆ ಭವ ಪಾಶ ಕಡಿ ಕಡಿ ಬಂದ ದುರಿತವನೆಲ್ಲ ಹೊಡಿ ಹೊಡಿ ಬಂದ ದುರಿತವನೆಲ್ಲ ಹೊಡಿ ಹೊಡಿ ಶ್ರೀರಾಮನಾಮವ ನುಡಿ ನುಡಿ ಸಜ್ಜನ ಸಂಗವ ಮಾಡೋ ಮಾಡೋ ದುರ್ಜನ ಸಂಗವ ಬಿಡೋ ಬಿಡೋ ಸಜ್ಜನ ಸಂಗವ ಮಾಡೋ ಮಾಡೋ ದುರ್ಜನ ಸಂಗವ ಬಿಡೋ ಬಿಡೋ ಅರ್ಜುನನ ಸಾರಥಿಯ ನೋಡೋ ನೋಡೋ ಹರಿ ಭಜನೆಲಿ ಮನ ಇಡೋ ಇಡೋ ಶ್ರೀರಾಮನಾಮವ ನುಡಿ ನುಡಿ ಕರಿ ರಾಜವರದನ ಸಾರೋ ಸಾರೋ ಶ್ರಮ ಪರಿಹರಿಸೆಂದು ಹೊರೋ ಹೊರೋ ಕರಿ ರಾಜವರದನ ಸಾರೋ ಸಾರೋ
ಶ್ರಮ ಪರಿಹರಿಸೆಂದು ಹೊರೋ ಹೊರೋ. ವರದ ಹಿಮೇಶನ ದುರದಿರೋ. ವರದ ಭೀಮೇಶನ ದುರದಿರೋ. ನಮ್ಮ ಪುರಂದರ ವಿಠಲನ ಸೇರೋ ಸೇರೋ. ನಮ್ಮ ಪುರಂದರ ವಿಠಲನ ಸೇರೋ ಸೇರೋ. ಶ್ರೀರಾಮ ನಾಮವ ನುಡಿ ನುಡಿ. ಕಾಮ ಕ್ರೋಧಗಳ ಬಿಡಿ ಬಿಡಿ. ಶ್ರೀರಾಮ ನಾಮವ ನುಡಿ ನುಡಿ. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ ಕೀ ಜಯ. द्वारकाधीश श्री कृष्णचंद्र की जय. सिद्धांत अवधूत चिंतन श्री गुरुदेव दत्त. जय जय रघुवीर समर्थ श्री सद्गुरुनाथ महाराज की जय. हर हर नमः पार्वती पतये. हर हर महादेव शंभो. ದ್ವಾದಶಿಯ ಈ ಒಂದು ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯದ 5 ಶ್ಲೋಕಗಳ ಪಾರಾಯಣ ಶ್ಲೋಕಗಳನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ಒಟ್ಟಿಗೆ ಪಾರಾಯಣ ಮಾಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖದೋಷಾನುದರ್ಶನಂ ಆಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ ವಿವಿಕ್ತದೇಶಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮಜ್ಞಾನನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನೈ ಯದತೋನ್ಯಥಾ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ ಭಗವದ್ಗೀತೆಯ ಈ 13ನೇ ಅಧ್ಯಾಯದಲ್ಲಿ ಅತ್ಯಂತ ಸೊಗಸಾಗಿ ಯಾವುದು, ಯಾವ ಘಟನೆಗಳು, ಯಾವ ವ್ಯಕ್ತಿಗಳು
ಯಾವ ಸಂಬಂಧಗಳು ನಮಗೆ ಜ್ಞಾನವನ್ನು ಉಂಟು ಮಾಡುತ್ತವೆ, ಅವುಗಳ ಒಂದು ಸರಣಿಯ ರೂಪದಲ್ಲಿ ಇಲ್ಲಿ ತಿಳಿಸಲಾಗಿದೆ. ಇವೆಲ್ಲವೂ ಕೂಡ ನಮಗೆ ಜ್ಞಾನವನ್ನು ಬೋಧಿಸುವುದರಿಂದ ಇದಕ್ಕೂ ಕೂಡ ಜ್ಞಾನ ಎಂದು ಹೆಸರು. ಈಗಾಗಲೇ ಆ ಜ್ಞಾನದ ಜ್ಞಾನಿಯ 18 ಲಕ್ಷಣಗಳನ್ನು ನೋಡಿದ್ದೇವೆ, ಹೌದಲ್ಲ? 13ನೇ ಅಧ್ಯಾಯದಲ್ಲಿ ಅಮಾನಿತ್ವಂ ಅದಂಭಿತ್ವಂ ಅಲ್ಲಿಂದ ಆರಂಭಗೊಂಡು ಈಗ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಇಲ್ಲಿಯವರೆಗೆ 18 ಲಕ್ಷಣಗಳನ್ನು ನೋಡಿದ್ದೇವೆ, ಹೌದಲ್ಲ? ಕಳೆದ ಶ್ಲೋಕದಲ್ಲಿ ನೋಡಿ, ಆ ಶ್ಲೋಕವನ್ನು ಮತ್ತೆ ಹಂಚಿಕೊಳ್ತೇವೆ. ಹಾ, ಮಯಿಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ಇಲ್ಲೂ ಕೂಡ 3 ಲಕ್ಷಣಗಳನ್ನು ಹೇಳಲಾಗಿದೆ. ಈಗಾಗಲೇ ಈ ಶ್ಲೋಕವನ್ನು ಸುದೀರ್ಘವಾಗಿ ಕಳೆದ ಬಾರಿ ನಾವು ಭೇಟಿ ಮಾಡಿದಾಗ ಚರ್ಚಿಸಿದ್ದೇವೆ. ಜ್ಞಾನವನ್ನು ಹೊಂದುವುದಕ್ಕೆ ನಾವು ಯಾವ ಸಾಧನೆಗೈಯಬೇಕು ಹೇಳ್ತಾ ಇದ್ದಾರೆ ಇಲ್ಲಿ. ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ನಾವು ವಿವಿಕ್ತ ದೇಶ ನಿರ್ಜನ ಪ್ರದೇಶ, ಯಾರು ಇರಬಾರದು, ನೀವೊಬ್ಬರೇ ಸಾಧನೆ ಮಾಡೋದು. ನಮ್ಮ ಗುರುಗಳು ತಿಳಿಸ್ತಾ ಇದ್ರು, ಸಾಧನೆಯನ್ನು ಜನಸಮೂಹದಲ್ಲಿ ಮಾಡಬಾರದು ಅಂತ ಹೇಳ್ತಾ ಇದ್ರು. ಜನಸಮೂಹವಿದ್ದಾಗ ಮಾತ್ರ ನಾವು ಸಾಧನೆ ಮಾಡಿದ್ರೆ ಅದು ಕೇವಲ ತೋರಿಕೆ, ಊಟಾಟಿಕೆ, ದಂಭಾಚಾರ, ಮಿಥ್ಯಾಚಾರ. ಅಲ್ಲಿ ಸತ್ಯತ್ವ ಇರೋದಿಲ್ಲ. ಆದ್ರಿಂದ ನಮ್ಮ ಗುರುಗಳು ಎಚ್ಚರಿಸ್ತಾ ಇದ್ರು, ನೋಡಿ, ನೀವು ಒಬ್ಬರೇ ಇದ್ದಾಗ ಹೇಗೆ ನಿಮ್ಮ ಕಾಲವನ್ನು ಬಳಸಿಕೊಳ್ಳುವಿರಿ ಗಮನಿಸಿ. ಯಾಕೆಂದ್ರೆ ಒಬ್ಬರೇ ಇದ್ದಾಗ ನಾವು ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡಬಹುದು, ಅನುಷ್ಠಾನಗಳನ್ನು ಮಾಡಬಹುದು. ಅಥವಾ ಒಬ್ಬರೇ ಇದ್ದಾಗ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ದುಷ್ಕಾರ್ಯವನ್ನು ಕೂಡ ಎಸಗಬಹುದು, ಹೌದಲ್ಲ? ಸಾಧ್ಯತೆ ಉಂಟು. ಒಬ್ಬರೇ ಇದ್ದಾಗ ಕೆಟ್ಟ ಕಾರ್ಯವನ್ನು ಕೂಡ ಮಾಡಬಹುದು. ಒಬ್ಬರೇ ಇದ್ದಾಗ ಅತ್ಯಂತ ಸೂಕ್ಷ್ಮವಾದ ಗಹನವಾದ ತುರಿಯ ಸ್ಥಿತಿಯನ್ನು ಕೂಡ ತಲುಪಬಹುದು. ಆದರೆ ಜ್ಞಾನವನ್ನು ನಾವು ದೊರಕಿಸಿಕೊಳ್ಳಬೇಕಾದ್ರೆ ಏಕಾಂತವಾಸ ಅತ್ಯಂತ ಶ್ರೇಷ್ಠ. ಯಾಕೆ? ಅಲ್ಲಿ ಅಧ್ಯಾತ್ಮದ ಜ್ಞಾನಕ್ಕಾಗಿ ಪೂರಕವಾಗಿ ಇರುವಂತಹ ಒಂದು ಪ್ರಸಂಗ, ಸಂದರ್ಭ. ಹಾಗೆ ಅರತಿ ಜನಸಂಸದಿ, ಜನಸಂಸತ್ತು, ಜನಗುಂಪುಗಳ ನಡುವೆ ನಾವು ರಮಿಸಬಾರದು, ಇಷ್ಟಪಡಬಾರದು. ಜನಸಮೂಹ ಇರ್ತಾರೆ ಜೊತೆಯಲ್ಲಿ, ಆದರೆ ನಾವು ಅದನ್ನು ನಮ್ಮ ಒಂದು ಅಹಂಕಾರದ ಏಳಿಗೆಗೆ, ಅಹಂಕಾರವನ್ನು ವರ್ಧಿಸುವುದಕ್ಕೆ ಬಳಸಿಕೊಳ್ಳಬಾರದು. ನೋಡಿ, ಅರತಿ ಜನಸಂಸದಿ. ಈ ರೀತಿ ಇದ್ದಾಗ ನಮಗೆ ಜ್ಞಾನ ಬೋಧನೆ ಉಂಟಾಗುವುದು. ಮುಂದಿನ ಶ್ಲೋಕ ನೋಡುವ. ಇನ್ನು 2 ಲಕ್ಷಣಗಳನ್ನು ಹೇಳಲಾಗಿದೆ, ಒಟ್ಟು 20. 18 ನಾವು ಆಗಲೇ ಗಮನಿಸಿದ್ದೇವೆ. ಈಗ ಕೊನೆಯ 2 11ನೆಯ ಶ್ಲೋಕದಲ್ಲಿ ಉಲ್ಲೇಖವಾಗಿದೆ. ಆ ಶ್ಲೋಕವನ್ನು ಒಮ್ಮೆ ಪಾರಾಯಣ ಮಾಡಿ ನಂತರ ಪದಚ್ಛೇದ ಅನ್ವಯಾರ್ಥ ನೋಡಿ ಅರ್ಥವನ್ನು ತಿಳಿದುಕೊಳ್ಳೋಣ. ಶ್ರೀ ಭಗವಾನುವಾಚ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನೈ ಯದತೋನ್ಯಥಾ. ಜ್ಞಾನದ ಸಾಧನೆಯಲ್ಲಿ
ನಿಧಿಧ್ಯಾಸನವನ್ನು ಹೇಳಿ ಜ್ಞಾನದ ಸಾಧನೆಗಳಿಗಿಂತ ವಿಪರೀತ ಗುಣಗಳು ಅಜ್ಞಾನವಾಗಿರುವುದನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಆದ್ರಿಂದ ಇಲ್ಲಿ ಹೇಳಿರುವಂತಹ ಲಕ್ಷಣಗಳನ್ನು, ಸಾಧನೆಗಳನ್ನು ನಾವು ಅಳವಡಿಸಿಕೊಳ್ಳತಕ್ಕದ್ದು. ಇದನ್ನು ಹೊರತುಪಡಿಸಿ ಯಾವುದಾದ್ರೂ ಇದ್ರೆ ಅದು ಅಜ್ಞಾನ. ಯಾವುದು ನಮ್ಮನ್ನು ಜ್ಞಾನದ ಹಾದಿಗೆ ಕೊಂಡೊಯ್ಯುವುದಿಲ್ಲ ಅವೆಲ್ಲವೂ ಕೂಡ ಅಜ್ಞಾನವು ಇರಲಿ. ಪದಚ್ಛೇದ ನೋಡಿಕೊಳ್ಳಿ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ತತ್ವಜ್ಞಾನಾರ್ಥ ದರ್ಶನ. ಕೊನೆಯ ಎರಡು, ಒಂದು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಎರಡನೇದು ತತ್ವಜ್ಞಾನಾರ್ಥ ದರ್ಶನಂ. ಏತತ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತ್ ಅತಃ ಅನ್ಯಥಾ. ಅನ್ವಯಾರ್ಥ ನೋಡಿಕೊಳ್ಳಿ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಅಧ್ಯಾತ್ಮ ಜ್ಞಾನದಲ್ಲಿ, ಅಧ್ಯಾತ್ಮ ಅಂದ್ರೆ ಅರ್ಥ ಏನು? ಅಧಿ ಆತ್ಮ, ಯಾವುದು ತನ್ನನ್ನು ತಾನೇ ತಿಳಿಸುವುದೋ, ತನ್ನ ಜ್ಞಾನವನ್ನು, ತನ್ನ ಆತ್ಮಸ್ವರೂಪವನ್ನು ಯಾವುದು ತಿಳಿಸುವುದೋ ಅದೇ ಅಧ್ಯಾತ್ಮ ಜ್ಞಾನ. ಯಾವ ಜ್ಞಾನದ ಮೂಲಕ ಆತ್ಮವಸ್ತು ಮತ್ತು ಅನಾತ್ಮವಸ್ತು ಎಂಬುದನ್ನು ತಿಳಿಯಲಾಗುವುದೋ ಆ ಜ್ಞಾನವೇ ಅಧ್ಯಾತ್ಮ ಜ್ಞಾನ. ಆತ್ಮ ಅನಾತ್ಮ ವಸ್ತುಗಳ ಭೇದವನ್ನು ಅರಿಯುವಂಥದ್ದೇ ಅಧ್ಯಾತ್ಮ ಜ್ಞಾನ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಅಧ್ಯಾತ್ಮ ಜ್ಞಾನದಲ್ಲಿ ನಿತ್ಯವಾದ ಸ್ಥಿತಿ. ತತ್ವಜ್ಞಾನಾರ್ಥ ದರ್ಶನಂ, ತತ್ವಜ್ಞಾನದ ಅರ್ಥರೂಪಿ ಪರಮಾತ್ಮನನ್ನೇ ನೋಡುವುದು. ಏತತ್ ಜ್ಞಾನಂ, ಈ ಎಲ್ಲ 20 ಲಕ್ಷಣಗಳನ್ನು ಏನು ಹೇಳಲಾಗಿದೆ ಇವೆಲ್ಲವೂ ಕೂಡ ಜ್ಞಾನಂ, ಜ್ಞಾನವಾಗಿದೆ. ಈ ಅಧ್ಯಾಯದ 7ನೆಯ ಶ್ಲೋಕದಿಂದ ಈ 11ನೆಯ ಶ್ಲೋಕದವರೆಗೆ ಯಾವ ಸಾಧನೆಗಳು ಹೇಳಲ್ಪಟ್ಟಿವೆಯೋ ಅವೆಲ್ಲವೂ ತತ್ವಜ್ಞಾನ ಪ್ರಾಪ್ತಿಯಾಗಲು ಕಾರಣವಾದ ಪ್ರಯುಕ್ತ ಜ್ಞಾನ ಎಂದು ಹೇಳಲ್ಪಟ್ಟಿವೆ. ಯತ್ ಅತಃ ಅನ್ಯಥಾ ಅಜ್ಞಾನಂ ಇತಿ ಪ್ರೋಕ್ತಂ, ಯಾವುದು ಇದಕ್ಕಿಂತ ವಿಪರೀತವಾಗಿದೆಯೋ, ವಿರುದ್ಧವಾಗಿದೆಯೋ ಅದು ಅಜ್ಞಾನವಾಗಿದೆ. ಹೀಗೆ ಇತಿ ಪ್ರೋಕ್ತ, ಹೀಗೆ ಹೇಳಿದೆ. ಮೇಲೆ ತಿಳಿದುಕೊಂಡ ಈ ಒಂದು 20 ಜ್ಞಾನದ ಸಾಧನೆಗಳಿಗೆ ವಿರುದ್ಧವಾದ ಮಾನ, ಗರ್ವ, ದರ್ಪ, ಹಿಂಸೆ, ದುರಹಂಕಾರ ಮುಂತಾದವು ಅಜ್ಞಾನ ಹೆಚ್ಚಲು ಕಾರಣವಾಗಿರುವುದರಿಂದ ಇವೆಲ್ಲವನ್ನು ಕೂಡ ಅಜ್ಞಾನ ಎಂದು ಹೇಳಲ್ಪಟ್ಟಿವೆ. ಅಜ್ಞಾನ ಹೆಚ್ಚಲು ಯಾವುದು ಕಾರಣವೋ ಅವೆಲ್ಲವೂ ಕೂಡ ಅಜ್ಞಾನ ಸಾಧನೆ. ಜ್ಞಾನವನ್ನು ಯಾವುದು ವರ್ಧಿಸುವುದೋ ಅವೆಲ್ಲವೂ ಕೂಡ ಜ್ಞಾನ ಸಾಧನೆ. ಈ 20 ಲಕ್ಷಣಗಳಲ್ಲಿ ಕೊನೆಯ ಎರಡನ್ನು ಆಚಾರ್ಯ ಶಂಕರರ ಭಾಷ್ಯದ ಮೂಲಕ ತಿಳಿದುಕೊಳ್ಳೋಣ. ಅಧ್ಯಾತ್ಮ ಜ್ಞಾನ ನಿತ್ಯತ್ವ, ಕೊನೆಯ 20ನೆಯ ಲಕ್ಷಣ ತತ್ವಜ್ಞಾನಾರ್ಥ ದರ್ಶನ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂದ್ರೆ ಅರ್ಥ ಏನು? ಅಧ್ಯಾತ್ಮದ ಅರಿವಿನಲ್ಲಿ ನಿತ್ಯ ಸ್ಥಿತಿ, ಆತ್ಮತತ್ವವನ್ನು ನಿತ್ಯ ನಿರಂತರ ಮನನ ಮಾಡುತ್ತಾ ಇರುವುದು ಅಧ್ಯಾತ್ಮ ಜ್ಞಾನ ನಿತ್ಯತ್ವ. ಹಾಗಾದ್ರೆ ತತ್ವಜ್ಞಾನಾರ್ಥ ದರ್ಶನ ಅಂದ್ರೆ ಅರ್ಥ ಏನು? ತತ್ವಜ್ಞಾನದ ಪರಮ ಗುರಿಯಾದ ಪರಮಾತ್ಮನನ್ನು ಎಲ್ಲ ಜೀವಿಗಳಲ್ಲಿ ಸಮಭಾವದಿಂದ ನೋಡುತ್ತಾ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುವುದೇ ತತ್ವಜ್ಞಾನಾರ್ಥ ದರ್ಶನಂ. ಬಹಳ ಸೊಗಸಾಗಿದೆ. ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡೋಣ. 13ನೇ ಅಧ್ಯಾಯದ 11ನೆಯ ಶ್ಲೋಕ. ಕಿಂಚ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಆತ್ಮಾದಿ ವಿಷಯಂ ಜ್ಞಾನಂ ಅಧ್ಯಾತ್ಮ ಜ್ಞಾನಂ ತಸ್ಮಿನ್ ನಿತ್ಯಭಾವಃ ನಿತ್ಯತ್ವಂ ಅಮಾನಿತ್ವಾದೀನಾಂ ಜ್ಞಾನ ಸಾಧನಾನಾಂ ಭಾವನಾ ಪರಿಪಾಕ ನಿಮಿತ್ತಂ ತತ್ವಜ್ಞಾನಂ ತಸ್ಯಾರ್ಥಃ ಮೋಕ್ಷಃ ಸಂಸಾರೋಪರಮಃ
ತಸ್ಯ ಆಲೋಚನಂ ತತ್ವಜ್ಞಾನಾರ್ಥ ದರ್ಶನಂ. ತತ್ವಜ್ಞಾನ ಫಲಾಲೋಚನೆ ಹಿ ತತ್ ಸಾಧನಾನುಷ್ಠಾನೆ ಪ್ರವೃತ್ತಿ ಸ್ಯಾತ್ ಇತಿ. ಏತತ್ ಅಮಾನಿತ್ವಾದಿ ತತ್ವಜ್ಞಾನಾರ್ಥ ದರ್ಶನಾಂತಂ ಉಕ್ತಂ ಜ್ಞಾನಂ ಇತಿ ಪ್ರೋಕ್ತಂ. ಜ್ಞಾನಾರ್ಥತ್ವಾತ್ ಅಜ್ಞಾನಂ ಯತ್ ಅತಃ ಅಸ್ಮಾತ್ ಯಥೋಕ್ತಾತ್ ಅನ್ಯಥಾ ವಿಪರ್ಯಯೇಣ ಮಾನಿತ್ವಂ ದಂಭಿತ್ವಂ ಹಿಂಸಾ ಅಕ್ಷಾಂತಿ ಹಿಂಸಾ ಅಕ್ಷಾಂತಿ ಅನಾರ್ಜವಂ ಇತ್ಯಾದಿ ಅಜ್ಞಾನಂ ವಿಜ್ಞೇಯಂ ಪರಿಹರಣಾಯ ಸಂಸಾರ ಪ್ರವೃತ್ತಿ ಕಾರಣತ್ವಾತ್ ಇತಿ. ಆದ್ದರಿಂದಲೇ ನಾವು ಸದಾ ಸತ್ಸಂಗದಲ್ಲಿರಬೇಕು. ಆಗ್ಲೇ ಹೇಳಿದಾಗಿದೆ, ವಿವಿಕ್ತ ದೇಶ ಸೇವಿತ್ವಂ. ಯಾವಾಗಲೂ ಕೂಡ ಸಜ್ಜನರ ಸಂಘವು ಜ್ಞಾನಕ್ಕೆ ಸಾಧನವೇ ಆಗಿರುವುದರಿಂದ ಸತ್ಸಂಗವನ್ನು ಮಾಡಬೇಕು. ಆದ್ದರಿಂದ ಸತ್ಸಂಗವನ್ನು ಅವಶ್ಯವಾಗಿ ನಾವೆಲ್ಲರೂ ಕೂಡ ನಿತ್ಯ ನಿರಂತರವಾಗಿ ಪಾಲ್ಗೊಳ್ಳುತ್ತಿರಬೇಕು. ಈ ಒಂದು ಅಧ್ಯಾತ್ಮ ಜ್ಞಾನ, ಆತ್ಮನೇ ಮುಂತಾದ ವಿಷಯದ ಜ್ಞಾನವು ಅಧ್ಯಾತ್ಮ ಜ್ಞಾನವು. ಅದರಲ್ಲಿ ನಿತ್ಯವಾಗಿರುವುದು ಅಧ್ಯಾತ್ಮ ಜ್ಞಾನ ನಿತ್ಯತ್ವವು. ಅಮಾನಿತ್ವವೇ ಮುಂತಾದ ಜ್ಞಾನ ಸಾಧನಗಳ ಭಾವನೆಯು ಚೆನ್ನಾಗಿ ಪಕ್ವವಾದ ಕಾರಣದಿಂದ ಉಂಟಾಗುವುದೇ ತತ್ವಜ್ಞಾನವು. ಅದರ ಅರ್ಥವು ಎಂದರೆ ಸಂಸಾರವು ತೀರ ಇಲ್ಲದಂತಾಗುವುದು ಮೋಕ್ಷವು. ಅದನ್ನು ಆಲೋಚಿಸುತ್ತಿರುವುದು ತತ್ವಜ್ಞಾನಾರ್ಥ ದರ್ಶನವು. ತತ್ವಜ್ಞಾನದ ಫಲವನ್ನು ಕುರಿತು ಆಲೋಚಿಸುತ್ತಿದ್ದರೆ ಅಲ್ಲವೇ ಅದರ ಸಾಧನಗಳನ್ನು ಮಾಡುವುದರಲ್ಲಿ ಪ್ರವೃತ್ತಿಯುಂಟಾಗುವುದು. ಈ ಅಮಾನಿತ್ವವು ಮೊದಲಾಗಿ ತತ್ವಜ್ಞಾನಾರ್ಥ ದರ್ಶನದವರೆಗೆ ಹೇಳಿದ್ದು ಜ್ಞಾನಕ್ಕೆ ಕಾರಣವಾಗಿರುವುದರಿಂದ ಜ್ಞಾನವೆನಿಸಿರುತ್ತದೆ. ಇದಕ್ಕಿಂತ ಮೇಲೆ ಹೇಳಿದ ಇದಕ್ಕಿಂತ ಬೇರೆಯಾಗಿ ಇದಕ್ಕೆ ವಿರುದ್ಧವಾಗಿರುವುದು ಇದೆಯಲ್ಲ, ಅದು ಅಜ್ಞಾನವು. ಮಾನಿತ್ವ, ದಂಭಿತ್ವ, ಹಿಂಸೆ, ಅಕ್ಷಾಂತಿ, ಅನಾರ್ಜವಂ ಮುಂತಾದದ್ದೆಲ್ಲವೂ ಸಂಸಾರವು ಮುಂದೆ ಸಾಗುವುದಕ್ಕೆ ಕಾರಣವಾಗಿರುವುದರಿಂದ ಅಜ್ಞಾನವು ಎಂದು ಅದನ್ನು, ಆ ಸಂಸಾರವನ್ನು ಅಜ್ಞಾನವನ್ನು ಬಿಡುವುದಕ್ಕಾಗಿ ನಾವು ತಿಳಿದುಕೊಳ್ಳಬೇಕು. ಜ್ಞಾನ ಸಾಧನಗಳನ್ನು ಮಾಡುವುದಕ್ಕೆ ತಿಳಿದುಕೊಳ್ಳಬೇಕು. ಜ್ಞಾನಕ್ಕೆ ಅಡ್ಡಿಯಾದವುಗಳನ್ನು ಬಿಡುವುದಕ್ಕಾಗಿ ತಿಳಿದುಕೊಳ್ಳಬೇಕು. ಮಾನಿತ್ವಾದಿಗಳು ಅಜ್ಞಾನದ ಕಾರ್ಯವಾಗಿರುವುದರಿಂದ ಅಜ್ಞಾನವೆನಿಸಿರುತ್ತದೆ. ಇಷ್ಟು ಸುಂದರವಾಗಿದೆ ನೋಡಿ ಈ 11ನೆಯ ಶ್ಲೋಕ. ಯಾಕೆ ಈ ಎಲ್ಲ 20 ಲಕ್ಷಣಗಳಿಗೆ ಜ್ಞಾನ ಎಂದು ಹೆಸರು? ಏತಕ್ಕೆಂದರೆ ಇದು ನಮಗೆ ಜ್ಞಾನವನ್ನು ಬೋಧಿಸುವುದು. ಇದನ್ನು ಹೊರತುಪಡಿಸಿ ಯಾವುದು ಈ ಒಂದು ಸಂಸಾರದ ವರ್ತನೆಗೆ, ಅಜ್ಞಾನದ ಒಂದು ಪ್ರಗತಿಗೆ ಕಾರಣವಾಗುವುದೋ ಅವೆಲ್ಲವನ್ನು ಕೂಡ ನಾವು ಬಿಡುವಂಥದ್ದು. ಹೌದಲ್ಲ? ಈಗ ನೋಡಿ, ನಮ್ಮ ಸಮಾಜದಲ್ಲಿ ಧೂಮಪಾನ, ಮದ್ಯಪಾನ ಮಾಡುವವರು ಬಹಳ ಮಂದಿ ಇದ್ದಾರೆ. ಹೌದಲ್ಲ? ಸರ್ಕಾರದವರು ಕೂಡ ಅವರಿಗೆ ಪರವಾನಗಿಯನ್ನು ಕೊಡುತ್ತೆ. ತಾವು ಹೆಂಡ, ಸಾರಾಯಿ, ಮದ್ಯಪಾನದ ಅಂಗಡಿಯನ್ನು ತೆರೆಯಬಹುದು, ಇಂತಿಷ್ಟು ಟ್ಯಾಕ್ಸ್ ಕಟ್ಟಬೇಕು, ತಾವು ತೆರಿಗೆ ಕಟ್ಟಬೇಕು ಅಂತ ಹೇಳಿ ತೆರಿಗೆಯನ್ನು ವಿಧಿಸಿ ಅವರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ ಮದ್ಯಪಾನದ ಅಂಗಡಿಯನ್ನು ತೆರೆಯುವುದಕ್ಕೆ. ಈಗ ಮದ್ಯಪಾನ ಮಾಡುವ ಜನರು ಇದ್ದಾರೆ, ಅದಕ್ಕಾಗಿ ಹಣವನ್ನು ಖರ್ಚು ಮಾಡ್ತಾರೆ. ಹಾಗೆ ಧೂಮಪಾನ ಮಾಡುವವರೂ ಇರ್ತಾರೆ. ಹಾಗೆ ಅನ್ಯ ಇತರ ಚಟುವಟಿಕೆಗಳನ್ನು ಚಟವಾಗಿ ಇಟ್ಟುಕೊಂಡು ತಮ್ಮ ದೇಹಾರೋಗ್ಯವನ್ನು ಯಾವುದು ಹಾಳು ಮಾಡುತ್ತೋ ಅದನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾರೆ. ಹೌದಲ್ಲ? ಈಗ ನೋಡಿ, ನಮಗೆ ಹೇಳಿಕೊಡಲಾಗಿದೆ ಚಿಕ್ಕಂದಿನಿಂದ ಅವೆಲ್ಲವೂ ಕೂಡ ದುಶ್ಚಟಗಳು. ಅವುಗಳಿಂದ ಇನ್ನೂ ಕೂಡ ನಮಗೆ
ಮಾನಹಾನಿ, ಧನಹಾನಿ, ಆರೋಗ್ಯ ಹಾನಿ ಹೇಳಿಕೊಟ್ಟಿದ್ದಾರೆ. ಆದರೆ ಕೆಲವರು ಹೇಳಿಕೊಟ್ಟರೂ ಕೂಡ ಬೆಳೆದಂತೆ ದುಷ್ಟ ಜನರ ಸಹವಾಸ ಮಾಡಿ ಅವರು ಕೂಡ ಮದ್ಯಪಾನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ, ಧೂಮಪಾನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಅವರ ಬಗ್ಗೆಯೂ ಕೂಡ ನಾವು ತಿಳಿದುಕೊಳ್ಬೇಕು. ಯಾಕೆ ಮದ್ಯಪಾನ ಮಾಡುವುದಕ್ಕೆ ಕಾರಣ ಏನು? ಧೂಮಪಾನ ಮಾಡ್ತಾ ಇದ್ದೀರಲ್ಲ, ಏನು ಕಾರಣ? ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಅದು ಶರೀರಕ್ಕೆ ಅಗತ್ಯ ಇಲ್ಲ ಅಂತ ನಮ್ಮ ಭಾವನೆ. ನಿಮಗೆ ಅದು ಬೇಕು ಅನಿಸಿದ್ರೆ ಏನ್ ಕಾರಣ? ಅವರು ಉತ್ತರವನ್ನ ಕೊಡ್ತಾರೆ. ಯಾಕೆ ಈ ಪ್ರಶ್ನೋತ್ತರ ಅವರಲ್ಲಿ? ಯಾಕೆಂದ್ರೆ ನಮಗೆ ಯಾವುದು ತಿಳಿದಿಲ್ಲವೋ ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ಮದ್ಯಪಾನ ವ್ಯಸನಿಗಳು, ಧೂಮಪಾನ ವ್ಯಸನಿಗಳು ಯಾರಿದ್ದಾರೆ ಅವರೊಡನೆ ಚರ್ಚಿಸಬೇಕು, ತಿಳಿದುಕೊಳ್ಳಬೇಕು. ಯಾಕೆ? ಅದನ್ನು ಬಿಡುವುದಕ್ಕಾಗಿ, ಅಥವಾ ಯಾರು ಹಿಡ್ಕೊಂಡಿರ್ತಾರೋ ಅದನ್ನು ಬಿಡಿಸುವುದಕ್ಕಾಗಿ. ಹೌದಲ್ಲ? ಆದ್ರಿಂದ ಸುತ್ತಮುತ್ತಲಿನ ಜನ ಯಾವ ಅಜ್ಞಾನವಶಾತ್, ಅಹಂಕಾರವಶಾತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದನ್ನೂ ಕೂಡ ನಾವು ಗಮನಿಸಬೇಕು. ಕಾರಣ ಅದನ್ನು ಪಾಲಿಸಬಾರದು ಎಂಬ ದೃಷ್ಟಿಕೋನದಿಂದ. ಮದ್ಯಪಾನ ಮಾಡುವವರ ಜೊತೆ ಇದ್ದಾಗ ನಾವು ಮದ್ಯಪಾನ ಮಾಡಲೇಬೇಕು ಅಂತೇನಿಲ್ಲ. ಮದ್ಯಪಾನ ಮಾಡಬಾರದು ಎಂಬುದನ್ನು ಇನ್ನೂ ಕೂಡ ಗಟ್ಟಿಗೊಳಿಸಿಕೊಳ್ಳಬೇಕು. ಹೌದಲ್ಲ? ತಂಬಾಕು ಸೇವನೆ ನೋಡಿ ಎಷ್ಟು ಹಾಳು ಮಾಡ್ಕೊಳ್ತಾರೆ ತಮ್ಮ ಬಾಯಿಯನ್ನವರು. ಸುಡುತ್ತೆ, ಅದು ಒಳಗಡೆ ಬೆಂಕಿ ರೀತಿಯಲ್ಲಿ ಸುಡುತ್ತೆ. ಆ ಸುಡಿಸಿಕೊಳ್ಳುವುದೇ ಅವರಿಗೆ ಬಹಳ ಇಷ್ಟ. ಹಲ್ಲೆಲ್ಲ ಬಿದ್ದೋಗುತ್ತೆ. ಆ ಹಲ್ಲನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳುವಂತಹ ಒಸಡುಗಳು ಅದನ್ನೆಲ್ಲವನ್ನು ಕೂಡ ಸುಟ್ಟು ಹಾಕಿಬಿಡುತ್ತೆ ಈ ತಂಬಾಕು ಸೇವನೆ. ಅದನ್ನೆಲ್ಲ ನಾವು ಗಮನಿಸಬೇಕು. ಕಾರಣ ಅದನ್ನು ನಾವು ಅನುಸರಿಸಬಾರದು. ವಿಚಾರ ಮಾಡಿ. ಆದ್ದರಿಂದ ಈ 20 ಲಕ್ಷಣಗಳನ್ನು ಏನು ಹೇಳಲಾಗಿದೆ ಇದನ್ನು ಹೊರತುಪಡಿಸಿ ಯಾವ್ಯಾವುದು ನಮಗೆ ಅಜ್ಞಾನವನ್ನು ತಂದುಕೊಡುತ್ತೆ ಅದನ್ನು ಬಿಡುವುದಕ್ಕಾಗಿ ಅವೆಲ್ಲವೂ ಕೂಡ ಅಜ್ಞಾನ ಎಂದು ಹೇಳಲಾಗಿದೆ. ಯಾವುದು ನಮ್ಮ ಜ್ಞಾನವರ್ಧನೆಗೆ, ನಮ್ಮ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವುದೋ ಅವುಗಳನ್ನು ನಾವು ಅಳವಡಿಸಿಕೊಂಡರೆ ಮತ್ತು ಅದು ನಮ್ಮನ್ನು ಜ್ಞಾನದ ಹಾದಿಗೆ ಕೊಂಡೊಯ್ಯುವುದಾದರೆ ಆ ಎಲ್ಲ ಲಕ್ಷಣಗಳಿಗೂ ಜ್ಞಾನ ಎಂದು ಹೆಸರು. ಉಳಿದ ವಿಷಯಗಳನ್ನು ನಾಳೆ ದಿವಸ ಆದಿತ್ಯವಾಸರ ನಾಳೆ ಭೇಟಿ ಮಾಡಿದಾಗ ಮುಂದುವರಿಸು. ಶಾಂತಿ ಮಂತ್ರ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುನಃ ನಾಳೆ ದಿವಸ ಸಂಜೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.